ವೆಲ್ಕಮ್ ಬ್ಯಾಕ್. ಈಶಾನ್ಯ ಭಾರತಕ್ಕೆ ಕೇಂದ್ರ ಸರ್ಕಾರದ ಭಾರಿ ಕೊಡುಗೆ 7,000 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನ ನೀಡಲಾಗಿದೆ. ಮಿಜೋರಾಂಗೆ ಮೊದಲ ರೈಲು ಸಂಚಾರ ಕೂಡ ಆರಂಭ ಆಗಿದೆ. ಮೋದಿ ಭೇಟಿಯನ್ನ ಕೊಟ್ಟಿದ್ರು ಮಣಿಪುರಕ್ಕೆ. ಇವತ್ತು ಕಾಮಗಾರಿಗಳಿಗೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೂಡ ನೀಡಿದ್ದಾರೆ. 2023ರ ನಂತರ ಈ ಮಣಿಪುರ ಗಲಭೆಯ ನಂತರದಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಮಣಿಪುರಕ್ಕೆ ಭೇಟಿಯನ್ನ ಕೊಟ್ಟಿರೋದು. ಈಶಾನ್ಯದ ರಾಜ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಈಗ ಒತ್ತನ್ನ ಕೊಡ್ತಾ ಇದೆ. ಮಣಿಪುರದೊಂದಿಗೆ ಸದಾ ಇರುತ್ತೆ ಸರ್ಕಾರ ಅನ್ನುವಂಥ ಮೆಸೇಜ್ ಅನ್ನ ಕೂಡ ಮೋದಿ ನೀಡಿದ್ದಾರೆ. ಜೊತೆಗೆ ಮಣಿಪುರ ಜನತೆಗೆ ಭರವಸೆಯನ್ನ ಕೂಡ ಪ್ರಧಾನಿ ಕೊಟ್ಟಿದ್ದಾರೆ. 2023ರಲ್ಲಿ ಅಶಾಂತಿ ಭುಗಿಲೆದ್ದಿತ್ತು ಮಣಿಪುರದಲ್ಲಿ. 2 ವರ್ಷದ ನಂತರ ಮೊದಲ ಬಾರಿಗೆ ಈಗ ಪ್ರಧಾನಿ ಅಲ್ಲಿ ಭೇಟಿಯಾಗಿದ್ದಾರೆ ಆ ಸಂತ್ರಸ್ತರನ್ನ. ಜೊತೆಗೆ ಮಣಿಪುರಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಪ್ರಮುಖ ಯೋಜನೆಗಳ ಉದ್ಘಾಟನೆಯನ್ನ ಮಾಡಿದ್ರು. ಉದ್ಘಾಟನೆ ಮಾಡಿ ಅಲ್ಲಿ ಮೂಲಸೌಕರ್ಯವನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ, ಒಂದಷ್ಟು ಜನರ ಜೀವನವನ್ನ ಸುಧಾರಿಸುವಂತಹ ನಿಟ್ಟಿನಲ್ಲೂ ಕೂಡ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. राजधानी एक्सप्रेस सायरांगा चंगा आनंद विहार दिल्ली अकल चना सायरांगा चंगा गुवाहाटी। साथियों, मणिपुर में जिंदगी को फिर से पटरी पर लाने के लिए भारत सरकार हर संभव प्रयास कर रही है। जो बेघर हो गए ऐसे परिवारों के लिए 7,000 नए घर बनाने के लिए हमारी सरकार मदद दे रही है। हाल में ही करीब 3,000 करोड़ रुपए का स्पेशल पैकेज भी स्वीकृत किया गया है। विस्थापितों की मदद के लिए 500 करोड़ रुपए का विशेष प्रावधान किया गया है। साथियों, मैं मणिपुर के ट्राइबल नौजवानों के सपने और उनके संघर्षों के बारे में अच्छी तरह जानता हूं। आपकी चिंताओं को दूर करने के लिए अलग अलग समाधानों पर काम हो। ವೆಲ್ಕಮ್ ಬ್ಯಾಕ್. ಈಶಾನ್ಯ ಭಾರತಕ್ಕೆ ಕೇಂದ್ರ ಸರ್ಕಾರದ ಭಾರಿ ಕೊಡುಗೆ 7,000 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನ ನೀಡಲಾಗಿದೆ. ಮಿಜೋರಾಂಗೆ ಮೊದಲ ರೈಲು ಸಂಚಾರ ಕೂಡ ಆರಂಭ ಆಗಿದೆ. ಮೋದಿ ಭೇಟಿಯನ್ನ ಕೊಟ್ಟಿದ್ರು ಮಣಿಪುರಕ್ಕೆ. ಇವತ್ತು ಕಾಮಗಾರಿಗಳಿಗೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೂಡ ನೀಡಿದ್ದಾರೆ. 2023ರ ನಂತರ ಈ ಮಣಿಪುರ ಗಲಭೆಯ ನಂತರದಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಮಣಿಪುರಕ್ಕೆ ಭೇಟಿಯನ್ನ ಕೊಟ್ಟಿರೋದು. ಈಶಾನ್ಯದ ರಾಜ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಈಗ ಒತ್ತನ್ನ ಕೊಡ್ತಾ ಇದೆ. ಮಣಿಪುರದೊಂದಿಗೆ ಸದಾ ಇರುತ್ತೆ ಸರ್ಕಾರ ಅನ್ನುವಂಥ ಮೆಸೇಜ್ ಅನ್ನ ಕೂಡ ಮೋದಿ ನೀಡಿದ್ದಾರೆ. ಜೊತೆಗೆ ಮಣಿಪುರ ಜನತೆಗೆ ಭರವಸೆಯನ್ನ ಕೂಡ ಪ್ರಧಾನಿ ಕೊಟ್ಟಿದ್ದಾರೆ. 2023ರಲ್ಲಿ ಅಶಾಂತಿ ಭುಗಿಲೆದ್ದಿತ್ತು ಮಣಿಪುರದಲ್ಲಿ. 2 ವರ್ಷದ ನಂತರ ಮೊದಲ ಬಾರಿಗೆ ಈಗ ಪ್ರಧಾನಿ ಅಲ್ಲಿ ಭೇಟಿಯಾಗಿದ್ದಾರೆ ಆ ಸಂತ್ರಸ್ತರನ್ನ. ಜೊತೆಗೆ ಮಣಿಪುರಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಪ್ರಮುಖ ಯೋಜನೆಗಳ ಉದ್ಘಾಟನೆಯನ್ನ ಮಾಡಿದ್ರು. ಉದ್ಘಾಟನೆ ಮಾಡಿ ಅಲ್ಲಿ ಮೂಲಸೌಕರ್ಯವನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ, ಒಂದಷ್ಟು ಜನರ ಜೀವನವನ್ನ ಸುಧಾರಿಸುವಂತಹ ನಿಟ್ಟಿನಲ್ಲೂ ಕೂಡ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. राजधानी एक्सप्रेस सायरांगा चंगा आनंद विहार दिल्ली अकल चना सायरांगा चंगा गुवाहाटी। साथियों, मणिपुर में जिंदगी को फिर से पटरी पर लाने के लिए भारत सरकार हर संभव प्रयास कर रही है। जो बेघर हो गए ऐसे परिवारों के लिए 7,000 नए घर बनाने के लिए हमारी सरकार मदद दे रही है।
हाल में ही करीब 3,000 करोड़ रुपए का स्पेशल पैकेज भी स्वीकृत किया गया है। विस्थापितों की मदद के लिए 500 करोड़ रुपए का विशेष प्रावधान किया गया है। साथियों, मैं मणिपुर के ट्राइबल नौजवानों के सपने और उनके संघर्षों के बारे में अच्छी तरह जानता हूं। आपकी चिंताओं को दूर करने के लिए अलग अलग समाधानों पर काम हो। ವೆಲ್ಕಮ್ ಬ್ಯಾಕ್. ಈಶಾನ್ಯ ಭಾರತಕ್ಕೆ ಕೇಂದ್ರ ಸರ್ಕಾರದ ಭಾರಿ ಕೊಡುಗೆ 7,000 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನ ನೀಡಲಾಗಿದೆ. ಮಿಜೋರಾಂಗೆ ಮೊದಲ ರೈಲು ಸಂಚಾರ ಕೂಡ ಆರಂಭ ಆಗಿದೆ. ಮೋದಿ ಭೇಟಿಯನ್ನ ಕೊಟ್ಟಿದ್ರು ಮಣಿಪುರಕ್ಕೆ. ಇವತ್ತು ಕಾಮಗಾರಿಗಳಿಗೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೂಡ ನೀಡಿದ್ದಾರೆ. 2023ರ ನಂತರ ಈ ಮಣಿಪುರ ಗಲಭೆಯ ನಂತರದಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಮಣಿಪುರಕ್ಕೆ ಭೇಟಿಯನ್ನ ಕೊಟ್ಟಿರೋದು. ಈಶಾನ್ಯದ ರಾಜ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಈಗ ಒತ್ತನ್ನ ಕೊಡ್ತಾ ಇದೆ. ಮಣಿಪುರದೊಂದಿಗೆ ಸದಾ ಇರುತ್ತೆ ಸರ್ಕಾರ ಅನ್ನುವಂಥ ಮೆಸೇಜ್ ಅನ್ನ ಕೂಡ ಮೋದಿ ನೀಡಿದ್ದಾರೆ. ಜೊತೆಗೆ ಮಣಿಪುರ ಜನತೆಗೆ ಭರವಸೆಯನ್ನ ಕೂಡ ಪ್ರಧಾನಿ ಕೊಟ್ಟಿದ್ದಾರೆ. 2023ರಲ್ಲಿ ಅಶಾಂತಿ ಭುಗಿಲೆದ್ದಿತ್ತು ಮಣಿಪುರದಲ್ಲಿ. 2 ವರ್ಷದ ನಂತರ ಮೊದಲ ಬಾರಿಗೆ ಈಗ ಪ್ರಧಾನಿ ಅಲ್ಲಿ ಭೇಟಿಯಾಗಿದ್ದಾರೆ ಆ ಸಂತ್ರಸ್ತರನ್ನ. ಜೊತೆಗೆ ಮಣಿಪುರಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಪ್ರಮುಖ ಯೋಜನೆಗಳ ಉದ್ಘಾಟನೆಯನ್ನ ಮಾಡಿದ್ರು. ಉದ್ಘಾಟನೆ ಮಾಡಿ ಅಲ್ಲಿ ಮೂಲಸೌಕರ್ಯವನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ, ಒಂದಷ್ಟು ಜನರ ಜೀವನವನ್ನ ಸುಧಾರಿಸುವಂತಹ ನಿಟ್ಟಿನಲ್ಲೂ ಕೂಡ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. राजधानी एक्सप्रेस सायरांगा चंगा आनंद विहार दिल्ली अकल चना सायरांगा चंगा गुवाहाटी। साथियों, मणिपुर में जिंदगी को फिर से पटरी पर लाने के लिए भारत सरकार हर संभव प्रयास कर रही है। जो बेघर हो गए ऐसे परिवारों के लिए 7,000 नए घर बनाने के लिए हमारी सरकार मदद दे रही है। हाल में ही करीब 3,000 करोड़ रुपए का स्पेशल पैकेज भी स्वीकृत किया गया है। विस्थापितों की मदद के लिए 500 करोड़ रुपए का विशेष प्रावधान किया गया है। साथियों, मैं मणिपुर के ट्राइबल नौजवानों के सपने और उनके संघर्षों के बारे में अच्छी तरह जानता हूं। आपकी चिंताओं को दूर करने के लिए अलग अलग समाधानों पर काम हो।